ಈಗ ಫೈನಾನ್ಸ್ ಕತೆ ಏನಾಗುತ್ತೆ, ಕೊಡೋವಾಗ ದೇವರು, ವಾಪಸ್ ಕೇಳೋವಾಗ ದೆವ್ವ. ಬಡ್ಡಿ ಕಟ್ತಾ ಇಲ್ವ ಸುಮ್ಮನೆ ಇರು ಅಂತಾರೆ, ದೆವ್ವ ಆಗೋಗ್ಬಿಡ್ತೀವಿ ನಾವು. ಸೊ ನಾನು ಅಲ್ಲಿವರೆಗೂ ಭಾಳ ಸ್ಟ್ರಿಕ್ಟ್ ಆಗಿದ್ದವನು. ಅವತ್ತು ನಿರ್ಧಾರ ಮಾಡ್ತೀನಿ, ಈ ಬಡ್ಡಿ ಬಿಸ್ನೆಸ್ ಇನ್ನು ನಾನು ಸಾಯೋವರೆಗೂ ಮಾಡಬಾರ್ದು. ನಿಮ್ಗೆ ಗೊತ್ತಿರಲಿ, ಭಾಳಷ್ಟು ಜನ ಸಿನಿಮಾದಲ್ಲಿ ಇದ್ದಾರೆ ನನ್ನ ಹತ್ರ ದುಡ್ಡು ತೊಗೊಂಡಿರೋ, ಭಾಳಷ್ಟು ಜನ ಇದ್ದಾರೆ, ಅದೆಲ್ಲ ಗೊತ್ತು, ಇವತ್ತಿಗೂ ಇದ್ದಾರೆ, ತುಂಬ ಜನ ಇದ್ದಾರೆ ಗೊತ್ತು. ನಾನು ತಿರ್ಗಿ ಅವ್ರನ್ನ ದುಡ್ಡೇ ಕೇಳಲಿಲ್ಲ, ನಾನು ಬಡ್ಡಿ ಬಿಡಿ ಅಸಲು ಕೇಳಲಿಲ್ಲ. ಲಕ್ಷಾಂತರ ರೂಪಾಯಿ ಸರ್, ಸಣ್ಣ ಕೋಟ್ಯಾಂತರ ರೂಪಾಯಿ ಎಲ್ಲಿ ನಿಲ್ಲಿಸಿದ್ದೆ ಕೆಲಸ ನಮ್ಮ ಸಮಾಜದ್ದು, ಅಲ್ಲಿ ಮತ್ತೆ ಶುರು ಮಾಡ್ತೀನಿ. ಆವಾಗ 24/7 ಸಮಾಜದ ವ್ಯಕ್ತಿ ಆಗ್ತೀನಿ, ನೋ ಬಿಸ್ನೆಸ್ ಮ್ಯಾನ್, ನಥಿಂಗ್. ನೋಡಿ, ಸಕ್ಸಸ್ ಒಬ್ಬನ ಹತ್ರನೇ ಇರೋದಿಲ್ಲ. ಇವತ್ತು ನಿಮ್ಮ ಹತ್ರ ಇರುತ್ತೆ, ನಾಳೆ ಅವ್ರ ಹತ್ರ ಇರುತ್ತೆ, ನಾಳೆ ಇವ್ರ ಹತ್ರ ಇರುತ್ತೆ, ನನ್ನ ಹತ್ರ ಬರುತ್ತೆ. ಆಮೇಲೆ ಒಂದು ನೀವೇನು ಕೊಡ್ತೀರೋ ನಿಮ್ಗೆ ಅದು ಹೆಂಗೋ ಬೇರೆ ರೀತಿಯಲ್ಲಿ ರಿಟರ್ನ್ಸ್, ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಧರ್ಮನೂ ರಿಟರ್ನ್ಸೇ. ಸೂಪರ್, ಇದು ಒಳ್ಳೆ ಮಾಡ, ಧರ್ಮ ರಿಟರ್ನ್ಸ್, ಸೂಪರ್ ಸರ್.